ಕೆಲಸ ಸಿಕ್ಕಾಗ ಅದೆಷ್ಟು ಖುಷಿ ಪಟ್ಟಿದ್ಲು. ಆದ್ರೆ ಈಗ ಅದಕ್ಕಿಂತ ಹೆಚ್ಚು ನೋವು ಪಟ್ಬಿಟ್ಟೆ. ನೀನ್ ಹೆಮ್ಮೆಯಿಂದ ಹೇಳ್ಕೊತಿದ್ದೆ ನನ್ ಮಗಳು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅಂತ. ಈಗೇನ್ ಹೇಳ್ತೀಯಾ? ಎಲ್ಲ ನಮ್ ಕರ್ಮ. ಜೀವನದಲ್ಲಿ ಒಂದ್ಸಲ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರ್ಲಿಲ್ಲ. ಇವತ್ತು ಇವಳಿಂದ ಅದು ಆಗೋಯ್ತು. ಮಾತಾಡಕ್ ಗೊತ್ತು ಇಲ್ಲೇನೆ. ಬರೀ ಮಾತಾಡಿತಾನೆ ನನ್ನ ನೋವನ್ನ ನಾನು ಆಚೆ ಹಾಕೋದು. ಅವಳಿಂದ ನಮ್ಮ ಮಾತು ಕೇಳ್ತಾಳ? ಶ್ಯಾಮು, ಹೆತ್ತ ಮಕ್ಕಳು ಒಳ್ಳೆ ಹೆಸರು ತರದೇ ಇದ್ರು ಪರವಾಗಿಲ್ಲ. ಸಾಧನೆ ಮಾಡ್ತೀನಿ ಅಂತ ಸಾಧಿಸ್ಕೊಂಡ್ ಬಂದಲ್ಲ ನಿಮ್ ಮಗಳು. ಇದಕ್ಕೇನ್ ಹೇಳ್ಬೇಕು ರೀ? ಶ್ಯಾಮ್ಲಾ ಅವ್ರೆ ಇದೀರಾ ಮನೆಯಲ್ಲಿ? ಹಾ ಬನ್ನಿ ಶಾರದಮ್ಮ. ಮನೆಗೆ ನೆಂಟ್ರು ಬಂದಿದ್ರು, ಸಕ್ಕರೆ ಖಾಲಿ ಆಗೋಗಿತ್ತು. ಒಂಚೂರು ಸಕ್ಕರೆ ಇದ್ರೆ ಕೊಡ್ತೀರಾ? ಅದಿತಿ, ಏನು ಮುಖ ಎಲ್ಲ ಬಾಡೋಗಿದೆ? ಇನ್ನೇನ್ ಪೊಲೀಸವ್ರು ಕರ್ಕೊಂಡೋಗಿ ಚೆನ್ನಾಗಿ ರುಬ್ಬಿದ್ದಾರೆ. ಬಾಡೋದ್ ಅರಳಕ್ಕಾಗುತ್ತಾ? ನಿಮ್ ಮಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರಂತೆ, ಏನ್ ವಿಷಯ? ಅಯ್ಯೋ, ಈ ಕಾಲದ ಮಕ್ಕಳನ್ನ ನಂಬಕ್ಕಾಗಲ್ಲ ಬಿಡಿ. ಹೊರಗಡೆ ಹೋಗಿ ಮಾಡ್ಕೊಂತಾರೆ. ಅಪ್ಪ ಅಮ್ಮ ಪೊಲೀಸು ಕೇಸು ಅಂತ ಅಲಿಬೇಕು ಅಲ್ವೇನ್ರಿ ಶ್ಯಾಮ್ಲಾ? ಈಗೇನು ಬೇಲ್ ಮೇಲೆ ಬಿಟ್ಟು ಕಳ್ಸಿದ್ರಾ? ಈಗ ನಿಮ್ ಮಗಳು ದಿನಾ ಸ್ಟೇಷನ್ಗೆ ಹೋಗಿ ಸೈನ್ ಮಾಡ್ಬೇಕಲ್ವಾ? ಏನ್ ಕೇಸ್ ಅಂತೀರಿ ಇಷ್ಟಕ್ಕೂ? ಕಿಡ್ನಾಪ್ ಕೇಸ್ ಅಂತೀರಿ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡಿ. ಹಾಗೆಲ್ಲ ಏನು ಇಲ್ಲ. ಅಯ್ಯೋ, ಇದು ಬರೀ ನಮ್ಮ ಮಾತಲ್ಲ ರೀ, ಎಲ್ರು ಹಾಗೆ ಮಾತಾಡ್ಕೋತಿದ್ದಾರೆ. ನೋಡ್ರಮ್ಮ, ಏನೇನೋ ಮಾತಾಡ್ಬೇಡಿ. ನೀವು ತಿಳ್ಕೊಂಡಿರೋ ಹಾಗೆ ಏನೂ ನಡೆದಿಲ್ಲ.